ವಂದನೆಗಳಾಂಟಿ. ಒಂದ್ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ನಾನು ಸಲ್ಲಿಸೋನಾಗಿದ್ದೇನೆ. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಭಾಗವನ್ನು ನಾವು ಪ್ರಾರಂಭ ಮಾಡಿಕೊಂಡು, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೆ, ನಮ್ಮೆಲ್ಲರಿಗೂ ಮತ್ತೊಂದು ದಿನವನ್ನು ದಯಪಾಲಿಸಿದಕ್ಕಾಗಿ ನಿಮಗೆ ವಂದನೆಗಳು. ಈ ದಿನದಲ್ಲಿ ಸತ್ಯವೇದದಲ್ಲಿ ನೀವು ನಮಗೋಸ್ಕರ ಬರೆಸಿಟ್ಟಂತಹ ಕೆಲವು ಮಾತುಗಳನ್ನು ನಾವು ಕೇಳಿ ಆ ಮಾತುಗಳ ಪ್ರಕಾರ ಜೀವಿಸುವುದಕ್ಕೆ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಕರ್ತನೆ ಸಹಾಯ ಮಾಡಿ, ನಿಮ್ಮ ಆತ್ಮನ ಸಹಾಯದಿಂದ ನಮ್ಮನ್ನು ಮುಂದಕ್ಕೆ ನಡೆಯಿಸಿ. ದೇವರೇ, ನೀವು ಮಾಡಿದಂತ ಉಪಕಾರಗಳು, ನೀವು ಮಾಡಿದಂತ ಅದ್ಭುತ ಕಾರ್ಯಗಳನ್ನು ನಾವು ಮರೆಯದೆ ನಿಮಗೋಸ್ಕರವಾಗಿ ಜೀವಿಸುತ್ತಾ ಕೊನೆಯವರೆಗೂ ನಿಮ್ಮನ್ನು ಮಹಿಮೆ ಪಡಿಸೋರಾಗಿ ನಾವೆಲ್ಲರಿರಲು ನೀವೇ ಸಹಾಯ ಮಾಡಿ ನಡೆಸುತ್ತೀರೆಂಬುದಾಗಿ ನಂಬುತ್ತಾ, ಕೇಳುವಂತ ಪ್ರತಿಯೊಬ್ಬರಿಗೂ ಹೇಳುವಂತ ನನಗೂ ಬೇಕಾಗಿರುವ ನಿಮ್ಮ ಆತ್ಮನ ಸಹಾಯವನ್ನು ನೀವು ದಯಪಾಲಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ತಂದೆಯಾದ ದೇವರೇ, ಆಮೆನ್. ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ನಾನು ಸಲ್ಲಿಸ್ತಿದ್ದೇನೆ. ದೇವರು ಕೊಟ್ಟಂತ ಈ ಒಂದು ಅಮೂಲ್ಯವಾದಂತ ಸಮಯದಲ್ಲಿ ದೇವರ ಪರಿಶುದ್ಧವಾದಂತ ಮಾತುಗಳನ್ನು ಕೇಳೋದಕ್ಕೆ ನಮ್ಮ ಹೃದಯಗಳನ್ನು ಸಿದ್ಧ ಮಾಡಿಕೊಳ್ಳೋಣ. ಪ್ರೇರೆ, ಸತ್ಯವೇದದಲ್ಲಿ ದೇವರು ಬರೆಸಿರುವಂತ ಭಕ್ತರ ಜೀವನವನ್ನು ನಾವು ನೋಡುವಾಗ ಅವರ ಜೀವನಗಳಲ್ಲಿ ಬಲಹೀನತೆಗಳು, ಪಾಪಗಳು, ಶೋಧನೆಗಳು, ಅವಮಾನಗಳು, ಕಷ್ಟಗಳು ಇವೆಲ್ಲವನ್ನು ಕೂಡ ಸಹಿಸಿಕೊಂಡು ಬದುಕಿದಂತವರೇ ಭಕ್ತರು. ಆ ಭಕ್ತರ ಬದುಕನ್ನು ನಾವು ಕೇಳುವಾಗ ಆಗಿರಬಹುದು, ನೋಡುವಾಗ ಆಗಿರಬಹುದು, ಓದುವಾಗ ಆಗಿರಬಹುದು, ಬಹಳ ಚೆನ್ನಾಗಿ ಅನ್ಸುತ್ತೆ. ಅಥವಾ ನಾನು ಕೂಡ ಹೇಗೆ ಬದುಕಬೇಕು ಎಂಬುದಾಗಿ ನಿರ್ಣಯ ತೆಗೆದುಕೊಳ್ಳುವಂತ ಮಟ್ಟಕ್ಕೂ ಕೂಡ ನಾವು ಹೋಗ್ತೇವೆ. ಆದರೆ ಬದುಕಿನ ವಿಷಯದಲ್ಲಿ ಬಂದಾಗ, ಆ ಭಕ್ತರ ಹಾಗೆ ಬದುಕಬೇಕೆಂಬಂತ ಸಂದರ್ಭಗಳು ಬಂದಾಗ ನಾವು ಆ ಬದುಕನ್ನು ಬದುಕಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ಅವರು ಪಟ್ಟಂತ ಕಷ್ಟಗಳು ಅಷ್ಟಿಷ್ಟಲ್ಲ ಪ್ರೇರೆ, ಭಯಂಕರವಾದಂತ ಕಠಿಣವಾದಂತ ಶೋಧನೆಗಳ ನಡುವೆ ಅವರು ಪ್ರಯಾಣ ಮಾಡಿದ್ದಾರೆ. ಆದಿಕಾಂಡದಲ್ಲಿ ಮೋಶೆಯನ್ನು ನಾವು ನೋಡುವಾಗ ಆತನ ಜನನವೇ ಮರಣಗಳ ಮಧ್ಯದಲ್ಲಿ ಜನ್ಮವಾಯಿತು. ಅಂದ್ರೆ ಸಾಯುತ್ತಿರುವಂತ ಜನಗಳ ಮಧ್ಯದಲ್ಲಿ ಜೀವವನ್ನು ಉಳಿಸಿಕೊಂಡು ಬದುಕಿರುವಂತ ಏಕೈಕ ಹುಡುಗ ಆ ಕಾಲದಲ್ಲಿ ಮೋಶೆ. 40 ವರ್ಷಗಳ ಕಾಲ ದೇವರನ್ನು ಅರಿಯದೆ ಲೋಕದಲ್ಲಿ ಬದುಕುತ್ತಾ ಜೀವನವನ್ನು ನಡೆಸಿರುವಂತ ಆ ಮೋಶೆ ಯಾವಾಗಾದ್ರೆ ಕುರಿಗಳನ್ನ ಮೇಯಿಸುತ್ತಿರುವಾಗ ದೇವರು ಕಾಣಿಸಿಕೊಂಡನೋ, ದೇವರು ಕಾಣಿಸಿಕೊಂಡ ನಂತರ ತನ್ನ ಬದುಕಿನಲ್ಲಿ ದೊಡ್ಡ ಅದ್ಭುತವಾಗೋಯ್ತು, ಸೆಟಲ್ ಆಗೋದ, ಯಾವ ಕಷ್ಟವಿಲ್ಲದೆ ಬದುಕಿದ್ದಾನೆ ಮೋಶೆ ಅಂತಂದ್ರೆ ಇಲ್ಲ. ಮೋಶೆ ಅಂದಿನಿಂದ ಇನ್ನೂ ಜಾಸ್ತಿ ಕಷ್ಟಗಳನ್ನು ಅನುಭವಿಸುವುದನ್ನ ಪ್ರಾರಂಭಿಸಿದ. ಫರೋಹನ ಬಳಿಗೆ ಹೋಗುವಂಥದ್ದು, ಅವನು ಅವಮಾನ ಮಾಡುವಂಥದ್ದು, ನಾನು ಕಳಿಸುವುದಿಲ್ಲ ಎನ್ನುವಂಥದ್ದು. ಈ ರೀತಿ ಮೋಶೆಯ ಬದುಕಿನ ಹಾಗೆ ಒಂದು ವೇಳೆ ಬದುಕಬೇಕೆಂಬುದಾಗಿ ನಾವು ನಿರ್ಣಯಿಸಿಕೊಂಡರೆ ಅದು ಅಷ್ಟು ಸುಲಭಕರವಾದಂಥದ್ದಲ್ಲ, ಬಹಳ ಕಷ್ಟದಿಂದ ತುಂಬಿರುವಂಥದ್ದು. ಹೌದು, ಮೋಶೆಯ ಬದುಕು ಕೇಳಲಿಕ್ಕೆ, ನೋಡ್ಲಿಕ್ಕೆ ಬಹಳ ಅದ್ಭುತವಾಗಿರುತ್ತದೆ. ಆದರೆ ಅವರ ಬದುಕನ್ನು ನಾವು ಕೂಡ ಪ್ರತಿಬಿಂಬಿಸಬೇಕು, ಆತನ ಬದುಕಿನ ಹಾಗೆ ನಾವು ಬದುಕಬೇಕು ಅಂತಂದ್ರೆ ಮೋಶೆರವರು ಸಹಿಸಿಕೊಂಡಂತ ಅವಮಾನವನ್ನು ನಾವು ಸಹಿಸಿಕೊಳ್ಳುವುದಿಲ್ಲ. ಅವರು ಪಟ್ಟಂತ ಅವಮಾನದಲ್ಲಿ ಕೇವಲ 1% ನಮ್ಮ ಬಳಿಗೆ ನಾವು ದೇವರಿಗೋಸ್ಕರ ಅವಮಾನವನ್ನು ಅನುಭವಿಸಿದರೆ ಮಾರನೇ ದಿನಕ್ಕೆ ನಮ್ಮ ಪ್ರಾಣವನ್ನ ನಾವೇ ತೆಗೆದುಕೊಳ್ತೇವೆ. ಯಾಕೆಂತಂದ್ರೆ ಅಷ್ಟು ಅವಮಾನವನ್ನು ಮೋಶೆರವರು ಸಹಿಸಿಕೊಂಡಿದ್ದಾರೆ. ಅದಕ್ಕೆ ದೇವರು ಮೋಶೆಗೆ ಕೊಟ್ಟಂತ ಬಿರುದೇನಂತಂದ್ರೆ ಸಾತ್ವಿಕನು. ಭೂಮಿಯ ಮೇಲೆ ಮೋಶೆಯಷ್ಟು ಸಾತ್ವಿಕತ್ವ ಬೇರೆ ಯಾರಲ್ಲೂ ಇಲ್ಲ. ದಾವೀದನನ್ನು ನೋಡಿದ್ರೆ ದಾವೀದನ ಜೀವನ ಉದ್ದಕ್ಕೂ ಕೂಡ ಓಡುವಂಥದ್ದು, ನಿಲ್ಲದೆ ಪ್ರಯಾಣಗಳನ್ನ ಮಾಡುವಂಥದ್ದು, ಬಚ್ಚಿಟ್ಟುಕೊಳ್ಳುವಂಥದ್ದು, ಯುದ್ಧಗಳನ್ನ ಮಾಡುವಂಥದ್ದು, ಸ್ವಂತ ಮನೆಯವರಿಂದ ಬಂದಂತ ಶೋಧನೆ, ಹೊರಗಿನ ದೇಶದವರಿಂದ ಬಂದಂತ ಶೋಧನೆ, ಈ ರೀತಿ
ಎಲ್ಲಾ ಶೋಧನೆಗಳನ್ನು ಅನುಭವಿಸಿ, ಎಲ್ಲಾ ಕಷ್ಟಗಳನ್ನು ಅನುಭವಿಸಿ, ಸಮಾಧಾನವೇ ಇಲ್ಲದೆ ದೇವರನ್ನೇ ನೋಡುತ್ತಾ ತನ್ನ ಬದುಕಿನ ಉದ್ದಕ್ಕೂ ಓಡುತ್ತಾ ಬದುಕಿರುವಂತ ವ್ಯಕ್ತಿ ಭಕ್ತನು ದಾವೀದನು. ಈ ರೀತಿ ನಾವು ಮಾತನಾಡಿಕೊಂಡು ಹೋದರೆ ಪ್ರೇರೆ, ಭಕ್ತರೆಲ್ಲರೂ ಕೂಡ ಅಷ್ಟು ಆನಂದಕರವಾಗಿ, ಸುಖಕರವಾಗಿ ಬದುಕಿದಂತ ಬದುಕುಗಳೆಲ್ಲ ಪ್ರೇರೆ. ಬಹಳ ಕಷ್ಟಗಳನ್ನು ಅನುಭವಿಸಿದ್ದಾರೆ, ಬಹಳ ಅವಮಾನಗಳನ್ನ ಹೊಂದಿದ್ದಾರೆ. ನಾವು ಭಕ್ತರ ಹಾಗೆ ಬದುಕಬೇಕೆಂಬುದಾಗಿ ಅನೇಕ ವರ್ತಮಾನಗಳಲ್ಲಿ, ಅನೇಕ ಬೋಧಕರ ಬಾಯಿ ಮಾತುಗಳಲ್ಲಿ ಕೇಳಿರಬಹುದು. ಆದರೆ ಬದುಕಿನ ವಿಷಯದಲ್ಲಿ ನಿಜವಾಗಲೂ ಹಾಗೆ ಬದುಕಬೇಕೆಂಬಂತ ಸಂದರ್ಭಗಳು ಬಂದಾಗ ಎಷ್ಟು ಮಂದಿ ನಾವು ಬದುಕಲಿಕ್ಕೆ ನಮ್ಮಿಂದ ಆಗತ್ತೆ, ಎಷ್ಟು ಮಂದಿ ನಾವು ಆ ರೀತಿ ಬದುಕ್ತೇವೆ ಅಂತಂದ್ರೆ ಪ್ರೇರೆ, ಬಹಳ ಸ್ವಲ್ಪ ಮಂದಿ. ಇನ್ನು ಹೇಳ್ಬೇಕಂತಂದ್ರೆ ಫಿಂಗರ್ ಟಿಪ್ಸ್ ಅಲ್ಲಿ ಇರ್ತಾರೆ ಎಂಬುದಾಗಿ ಹೇಳಬಹುದು. ಹೊಸ ಒಡಂಬಡಿಕೆಗೆ ಬರುವಷ್ಟರಲ್ಲಿ ಅಪೊಸ್ತಲನಾದಂತ ಪೌಲರವರು ಹೇಳ್ತಾರೆ, ನಾನು ಕ್ರಿಸ್ತನ ಸೇವೆಯಲ್ಲಿ ಸುಖಪಟ್ಟಿದ್ದೇನೆ ಎಂಬುದಾಗಿ ಹೇಳೋದಿಲ್ಲ, ನಾನು ಕ್ರಿಸ್ತನ ಸೇವೆಯಲ್ಲಿ ಕಷ್ಟಗಳನ್ನು ಅನುಭವಿಸಿದ್ದೇನೆ. ಆ ಕಷ್ಟಗಳೆಂತವುಗಳಂತಂದ್ರೆ, ನೀವೊಂದು ವೇಳೆ ನನ್ನ ಮನೆಗೆ ಬಂದ್ರೆ ಅವಾರ್ಡ್ಗಳಿರ್ತವೆ. ಅವಾರ್ಡ್ಗಳು ತುಂಬಾ ಮನೆಗಳಿಗೆ ಹೋದ್ರೆ ಅವರ ಜೀವನದ ಉದ್ದಕ್ಕೂ ದುಡಿದಿರುವಂತಹ, ಸಂಪಾದಿಸಿರುವಂತ ಅವಾರ್ಡ್ ಎಲ್ಲ ಒಂದು ದೊಡ್ಡ ರ್ಯಾಕ್ ಅಲ್ಲಿ ಜೋಡಿಸಿಟ್ಟಿರ್ತಾರೆ. ಸೊ ದಟ್ ಇಷ್ಟು ನನ್ನ ಜೀವನದಲ್ಲಿ ನಾನು ಅಚೀವ್ ಮಾಡಿರುವಂತದ್ದು ಎಂಬುದಾಗಿ ಹೇಳ್ಕೊಳ್ಳೋದಕ್ಕೆ, ಹೆಮ್ಮೆ ಪಡ್ಲಿಕ್ಕೆ. ಪೌಲರವರೇ, ವಾಟ್ ಅಬೌಟ್ ಯು ಅಂತ ಕೇಳಿದ್ರೆ, ನಾನು ಕೂಡ ಹೆಮ್ಮೆ ಪಡುವಂತದ್ದಿದೆ. ನನ್ನ ಮನೆಗೆ ಬಂದ್ರೆ ಮನೆ ಉದ್ದಕ್ಕೂ ರ್ಯಾಕ್ಗಳಲ್ಲಿ ಅವಾರ್ಡ್ಗಳಿರ್ತವೆ. ಯಾಕೆಂತಂದ್ರೆ ಈ ಅವಾರ್ಡ್ಗಳು ನಾನು ಘನ ಹೊಂದಲಿಕ್ಕೆ ಅಲ್ಲ, ಈ ಅವಾರ್ಡ್ಗಳು ನಾನು ಅವಮಾನ ಹೊಂದಲಿಕ್ಕೆ, ಕ್ರಿಸ್ತನ ನಾಮದ ನಿಮಿತ್ತವಾಗಿ ನಾನು ಪಟ್ಟಂತ ಶ್ರಮೆಗಳಿವೆಲ್ಲ, ಕ್ರಿಸ್ತನ ನಾಮದ ನಿಮಿತ್ತ ನಾನು ಹೊಂದಿದಂತ ಬಾಧೆಗಳಿವೆಲ್ಲ, ಒಡೆದಿದ್ದಾರೆ ನನ್ನ, ದಿಗಂಬರನಾಗಿದ್ದೆ ನಾನು, ಪೆಟ್ಟುಗಳನ್ನ ತಿಂದೆ, ಆಹಾರವಿಲ್ಲದೆ ಇದ್ದೆ, ಮರಣವಾಗುತ್ತೇನೆ ಎಂಬಂತ ಭಯದಲ್ಲೂ ಕೂಡ ನಾನಿದ್ದೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯದ 23ನೇ ವಚನದಿಂದ ಪೌಲರವರು ತನ್ನ ಜೀವನದಲ್ಲಿ ಪಟ್ಟಂತ ಆ ಶೋಧನೆಗಳನ್ನು, ಶ್ರಮೆಗಳನ್ನು, ಆ ನೋವುಗಳನ್ನು ತಾನು ಸಂಪಾದಿಸಿರುವಂತ ಒಂದು ಘನವಾದಂತ ಒಂದು ಪಟ್ಟಿಯಾಗಿ ಅಥವಾ ಘನವಾದಂತ ಒಂದು ಸಂಸ್ಕಾರವಾಗಿ, ಆಹ್ವಾನವಾಗಿ ಪೌಲರವರು ಇಲ್ಲಿ ಮೆನ್ಷನ್ ಮಾಡ್ತಾರೆ. 23ರಿಂದ ಕೆಲವು ವಚನಗಳನ್ನ ಮಾತ್ರ ನಾವು ಓದಿಕೊಳ್ಳೋಣ. 23, 24, 25ನೇ ವಚನದವರೆಗೂ ಓದಿಕೊಳ್ಳೋಣ ಸಾಕು. ಅವರು ಕ್ರಿಸ್ತನ ಸೇವಕರು, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ. ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೆನು, ಹೆಚ್ಚಾಗಿ ಸೆರೆಮನೆಗಳೊಳಗೆ ಬಿದ್ದೆನು, ಮಿತಿಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು. 5 ಸಾರಿ ಯಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ಸರಕಾರದವರು ಚೆಡಿಗಳಿಂದ ನನ್ನನ್ನು ಹೊಡೆಸಿದರು. 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದನು. ಥ್ಯಾಂಕ್ ಯು. ಪೌಲರವರು ಕ್ರಿಸ್ತನ ಸೇವೆಯ ನಿಮಿತ್ತ ಪಟ್ಟಂತ ಶ್ರಮೆಗಳನ್ನು ಕೇವಲ ಹೇಳ್ತಿಲ್ಲ, ಹಿ ಈಸ್ ಕೌಂಟಿಂಗ್. ಕೇವಲ ಹೇಳ್ತಿಲ್ಲ. ಹೇಗೆ ಅಂತಂದ್ರೆ, ನಾನು ಪೆಟ್ಟುಗಳನ್ನ ತಿಂದೆ, ಅವ್ರು ನನಗೆ ಹೊಡೆದ್ರು, ಅಷ್ಟು ಮಾತ್ರ ಹೇಳ್ತಿಲ್ಲ, ಆ ಪೆಟ್ಟುಗಳು ಎಷ್ಟು ತಿಂದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಿದ್ದಾರೆ ನೋಡಿ. ಮರಣದ ಬಾಯೊಳಗೆ ಸಿಕ್ಕಿದ್ದೆ 5 ಸಾರಿ ಯಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. 1 ಕಡಿಮೆ 40 ಏಟುಗಳು ಬಿದ್ದವು. ಹೀಸ್ ಕೌಂಟಿಂಗ್ ಎವ್ರಿ ಸಿಂಗಲ್ ಪೇನ್. ಆತನು ತನ್ನ ಮೈ ಮೇಲೆ ಬೀಳುವಂತ ಪ್ರತಿಯೊಂದು ನೋವನ್ನು ಕೂಡ ಕೌಂಟ್ ಮಾಡ್ಕೊಳ್ತಾರೆ. ಯಾಕೆ ಅಂತಂದ್ರೆ, ಈ ನೋವು, ಈ ಅವಮಾನ ನನಗೋಸ್ಕರ ನಾನು ಹೊಂದಿದ್ದಲ್ಲ, ನನ್ನನ್ನು ರಕ್ಷಿಸಿದಂತ ಕ್ರಿಸ್ತನಿಗೋಸ್ಕರ ನಾನು ಹೊಂದಿರುವಂತದ್ದು. ಯಾಕೆ ಕೌಂಟ್ ಮಾಡ್ಕೊಳ್ತಿದ್ಯಾ ಪೌಲನೆ ಅಂತಂದ್ರೆ, ಇದಕ್ಕೆ ದೇವರು ನನಗೆ ಪ್ರತಿಫಲವನ್ನು ಕೊಡುತ್ತಾರೆ, ಆ ನಂಬಿಕೆ ನನಗಿದೆ. ನಾನು ಹೊಂದುತ್ತಿರುವಂತ ಈ ಶ್ರಮೆಗಳು ನಾನು ಹುಚ್ಚನಾಗಿ ನಾನು ಹೊಂದುತ್ತಿಲ್ಲ. ಐ ನೋ ವಾಟ್ ಐ ಆಮ್ ಡೂಯಿಂಗ್.
ನಾನು ಏನ್ ಮಾಡ್ತಿದ್ದೇನೋ ನನಗೆ ಗೊತ್ತು, ನಾನು ಏನ್ ಹೇಳ್ತಿದ್ದೇನೋ ನನಗೆ ಗೊತ್ತು. ಐ ಆಮ್ ವೆರಿ ಕ್ಲಿಯರ್ಡ್ ಇನ್ ಮೈ ಮೈಂಡ್. ನನ್ನ ಹೃದಯದಲ್ಲಿ ನನಗೆ ಕ್ಲಿಯರ್ ವಿಷನ್ ಇದೆ. ಸೊ ದಟ್ ಐ ಆಮ್ ಕೌಂಟಿಂಗ್ ಎವ್ರಿಥಿಂಗ್ ನಾನು ಕೌಂಟ್ ಮಾಡ್ಕೊಳ್ತಿದ್ದೇನೆ. ಯಾಕೆಂತಂದ್ರೆ ದೇವರು ಕ್ರಿಸ್ತನು ತನ್ನ ಎರಡನೇ ಬರೋಣದಲ್ಲಿ ಬರಬೇಕಾದರೆ ನಾನು ಹೊಂದಿದಂತ ಒಂದೊಂದು ಪೆಟ್ಟಿಗೂ, ಒಂದೊಂದು ನೋವಿಗೂ, ಒಂದೊಂದು ಅವಮಾನಕ್ಕೂ ನನ್ನ ದೇವರು ನನಗೆ ಪ್ರತಿಫಲವನ್ನು ಕೊಡ್ತಾರೆ. ಬೇರೆ ಶೋಧನೆಗಳಲ್ಲಿ ಸಹಿಸಿಕೊಂಡು ನಿಲ್ಲುವಂಥದ್ದು ಎಂಬಂತ ಸಂದೇಶ ಕೇಳುವಂಥದ್ದು ದೊಡ್ಡ ವಿಷಯ ಅಲ್ಲ ಪ್ರಿಯರೇ. ಶೋಧನೆಗಳಲ್ಲಿ ನಿಂತು ಅವುಗಳನ್ನು ಜಯಿಸುವಂಥದ್ದಿದೆ ನೋಡಿ, ಅದು ಭಯಂಕರವಾದಂತ ವಿಷಯ. ಭಯಂಕರ. ಅದು ನಮ್ಮ ಸುತ್ತಲೂ ನಾವು ಇಷ್ಟ ಪಡದೇ ಇರುವಂತವರಿದ್ದಾಗ, ನಮ್ಮ ಸುತ್ತಲೂ ನಮ್ಮನ್ನು ಅವಮಾನಿಸಬೇಕೆಂಬಂತವರಿದ್ದಾಗ, ನಮ್ಮ ಸುತ್ತಲೂ ನಾವು ಯಾವಾಗ ಲೋಕವನ್ನ ಬಿಟ್ಟು ಹೋಗುತ್ತೇವೆ ಎಂಬುದಾಗಿ ಕಾಯ್ಕೊಳ್ಳುವಂತವರಿದ್ದಾಗ ಅದು ಇನ್ನೂ ಕಠಿಣವಾಗುತ್ತೆ, ಅದಿನ್ನೂ ಕಷ್ಟತರವಾಗುತ್ತೆ. ಆದರೂ ಪೌಲರವರು ತಾನು ಹಿಡಿದುಕೊಂಡಂತ ಮಾರ್ಗವನ್ನು ಬಿಟ್ಟಿಲ್ಲ. ಕ್ರೈಸ್ತರಾದಂತ ನಾವು ಅನೇಕ ಬಾರಿ ಪ್ರೇರೆ ಕ್ರಿಸ್ತನನ್ನ ನಂಬಿಕೊಂಡರೆ ಸುಖವಾಗಿ ಇದ್ದು ಬಿಡ್ಬೇಕು. ನೋ ಸರ್, ಸತ್ಯವೇದದಲ್ಲಿ ಯಾರು ಕೂಡ ಸುಖವಾಗಿದ್ದಂಗೆ ಚರಿತ್ರೆಯಲ್ಲಿಲ್ಲ. ಎಲ್ಲರೂ ಕಷ್ಟಗಳನ್ನೇ ಅನುಭವಿಸಿದ್ದಾರೆ, ಅವಮಾನಗಳನ್ನ ಹೊಂದಿದ್ದಾರೆ, ಪೆಟ್ಟುಗಳನ್ನ ತಿಂದಿದ್ದಾರೆ. ಆದ್ರೆ ನಮಗೆ ಮಾತ್ರ ಸುಖ ಬಂದ್ಬಿಡ್ಬೇಕು, ನಮಗೆ ಮಾತ್ರ ಪರಲೋಕ ದೇವರ ಹಂಗೆ ಮೇಘಗಳ ಮೇಲೆ ನಮ್ಮನ್ನ ಕರ್ಕೊಂಡು ಹೋಗ್ಬಿಡ್ಬೇಕು. ಇಟ್ಸ್ ನಾಟ್ ದಟ್ ಈಸಿ. ಅಷ್ಟು ಸುಲಭವಲ್ಲ. ನನ್ನ ಹಿಂದೆ ಇದ್ದಂತ ಭಕ್ತರು, ನನ್ನ ಹಿಂದೆ ಇದ್ದಂತ ಹಿರಿಯರು, ನನ್ನ ಹಿಂದೆ ಇದ್ದಂತ ಸೇವಕರೆಂಬುದಾಗಿ ಕರೆಯಲ್ಪಟ್ಟಂತ ಪ್ರತಿ ಒಬ್ಬೊಬ್ಬರು ಕೂಡ ಕ್ರಿಸ್ತನ ಶಿಲುಬೆಯನ್ನು ಹೊತ್ತದ್ದಕ್ಕೆ, ಕ್ರಿಸ್ತನ ನಾಮವನ್ನು ಪ್ರಕಟಿಸಿದ್ದಕ್ಕೆ ಮರಣ ದಂಡನೆಗೆ ಗುರಿಯಾದಂತವರಿದ್ದಾರೆ, ಸತ್ತಂತವರಿದ್ದಾರೆ, ಕಷ್ಟಪಟ್ಟಂತವರಿದ್ದಾರೆ. ಆರ್ ವಿ ರೆಡಿ ಟು ಟೇಕ್ ದಟ್ ಕೈಂಡ್ ಆಫ್ ಸಫರಿಂಗ್ಸ್? ಇಲ್ಲಿ ಕುಳಿತಂತ ನಾವೇ ಆಗಿರ್ಬೋದು, ಈ ಮಾತುಗಳನ್ನ ಕೇಳ್ತಿರುವಂತವರೇ ಆಗಿರ್ಬೋದು, ಆರ್ ವಿ ರೆಡಿ ಟು ಆಕ್ಸೆಪ್ಟ್ ದಟ್? ನಾವಿರುವಂತಹ ಈ ದೇಶದಲ್ಲಿ ಮುಂದಿನ ದಿನಮಾನಗಳಲ್ಲಿ ಅಂತ ಪರಿಸ್ಥಿತಿಗಳು ಬರಬಹುದು. ಬಂದಾಗ ವಾಟ್ ಈಸ್ ಯುವರ್ ರೆಸ್ಪಾನ್ಸ್? ನಮ್ಮ ಸ್ಪಂದನೆ ಏನು? ಹೌ ಡು ಯು ಆಕ್ಸೆಪ್ಟ್ ದಟ್? ಶೋಧನೆಗಳನ್ನು ಸಹಿಸಿಕೊಳ್ಳುವಂಥದ್ದು ಬಹಳ ದೊಡ್ಡ ವಿಷಯ. ಎಷ್ಟು ದೊಡ್ಡ ವಿಷಯ ಅಂತಂದ್ರೆ, ಅಂತವರನ್ನು ದೇವರು ಉನ್ನತವಾಗಿ ನೋಡುವಂತವರಾಗಿದ್ದಾರೆ, ಉನ್ನತವಾದಂತ ಸ್ಥಿತಿಯಲ್ಲಿಡುವಂತವರಾಗಿದ್ದಾರೆ. ಇದೇ ಪೌಲರವರು ರೋಮಾಪುರದವರಿಗೆ ಪತ್ರಿಕೆಯನ್ನು ಬರೀತಾ ಏನ ಹೇಳ್ತಿದ್ದಾರೆ ಎನ್ನುವಂಥದ್ದು ನಮ್ಮನ್ನು ನೋಡಿಕೊಳ್ಳೋಣ. 5ನೇ ಅಧ್ಯಾಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ವಚನವನ್ನ ನೋಡಿಕೊಳ್ಳೋಣ. 5ನೇ ಅಧ್ಯಾಯ 3-4 ವಚನಗಳು. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆಂದು ಬಲ್ಲೆವು. 5ನೇ ವಚನ ಕೂಡ ಓದ್ಕೊಬಿಡೋಣ. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ, ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ಪೌಲರವರು ಎಷ್ಟು ಸ್ಪೆಸಿಫಿಕ್ ಆಗಿ, ಎಷ್ಟು ಬೋಲ್ಡ್ ಆಗಿ ಮಾತನಾಡ್ತಿದ್ದಾರೆ ಅಂತಂದ್ರೆ, ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ ಎಂದು ಬಲ್ಲೆವು. ಪೌಲರವರು ಎಷ್ಟು ಏನಂತಾರೆ ಬೋಲ್ಡ್ ಆಗಿ ಮಾತುಗಳನ್ನು ಹೇಳ್ತಿದ್ದಾರೆ ಅಂತಂದ್ರೆ, ನಾನು ಹೊಂದುತ್ತಿರುವಂತ ಈ ಶ್ರಮೆಗಳು, ನಾನು ಹೊಂದುತ್ತಿರುವಂತ ಈ ಶೋಧನೆಗಳು, ಅವಮಾನಗಳು ಏನೇ ಆಗಿರ್ಬೋದು, ಸುಮ್ಮನೆ ನನ್ನನ್ನು ನೋಡಿ ನೀವು ಹುಚ್ಚ ಎಂಬುದಾಗಿ ಅಂದ್ಕೊಳ್ಬೇಡಿ. ಯಾಕೆಂತಂದ್ರೆ ನಾನು ಹೊಂದುತ್ತಿರುವಂತ ಈ ಶ್ರಮೆಗಳು ನನಗೆ ತುಂಬಾ ಹೇಳ್ಕೊಡ್ತಿದ್ದಾವೆ. ನಾನು ಹೊಂದುತ್ತಿರುವಂತ ಈ ಶೋಧನೆಗಳು, ಅವಮಾನಗಳು ನನಗೆ ತುಂಬಾ ಹೇಳ್ಕೊಡ್ತಿದ್ದಾವೆ. ದೇವರು ಕೂಡ ನಮಗೆ ಕೊಡುವಂತ ಶ್ರಮೆಗಳಲ್ಲಿ ಪ್ರೇರೆ ನಾವು ಕಲ್ತ್ಕೊಳ್ಬೇಕಾಗಿರುವಂತ ಸಂಗತಿಗಳಿರ್ತವೆ. ಅನೇಕ ಬಾರಿ ನಾವು ದೇವರನ್ನ ಏನ್ ಕೇಳ್ತೇವೆ ಗೊತ್ತಾ? ದೇವರೇ, ಯಾಕೆ ನನಗೆ ಈ ಶ್ರಮೆಗಳನ್ನ ಕೊಡ್ತಿದ್ಯಾ, ನನಗೆ ಈ ಶೋಧನೆಗಳನ್ನ ಕೊಡ್ತಿದ್ಯಾ? ಎಸ್, ಯಾಕೆಂತಂದ್ರೆ ಅದರಿಂದ ನೀನು ಕಲ್ತ್ಕೊಳ್ಬೇಕಾಗಿರುವಂತದ್ದು ಇರುತ್ತೆ, ಅದರಿಂದ ನಾವು ಕಲಿಯಬೇಕಾಗಿರುವಂತ ಸಂಗತಿಗಳಿರ್ತವೆ ಪ್ರಿಯರೇ. ನನಗೆ ಸಂಭವಿಸುತ್ತಿರುವಂತ ಈ ಒಂದು
ಈ ಒಂದು ಶೋಧನೆ ಅಥವಾ ಈ ಒಂದು ಅವಮಾನ, ಈ ಒಂದು ಪೆಟ್ಟು, ನೋವು, ಇದರಿಂದ ನಾನು ಕಲ್ತ್ಕೊಳ್ಬೇಕಾಗಿರುವಂತದ್ದೇನು? ವಾಟ್ ಶುಡ್ ಐ ಹ್ಯಾವ್ ಟು ಲರ್ನ್ ಫ್ರಮ್ ದಿಸ್? ವಾಟ್ ಈಸ್ ದ ಟೀಚಿಂಗ್ ಆಫ್ ಔಟ್ ಆಫ್ ದಿಸ್? ಇದರಿಂದ ನಾನು ಕಲ್ತ್ಕೊಳ್ಬೇಕಾಗಿರುವಂತದ್ದೇನು? ಇದರಿಂದ ನಾನು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತದ್ದೇನು? ದೇವರು ನನಗೆ ಏನ್ ಹೇಳ್ಕೊಡ್ಬೇಕೆಂಬುದಾಗಿ ಪ್ರಯತ್ನಿಸ್ತಿದ್ದಾರೆ. ಇದನ್ನ ನಾವು ಕಲ್ತ್ಕೊಳ್ಬೇಕು ಪ್ರಿಯರೇ. ದೇವ್ರೆ, ಯಾಕಯ್ಯ ನನಗೆ ಹಿಂಸೆ ಕೊಡ್ತಿದ್ಯಾ? ದೇವ್ರೆ, ಯಾಕಯ್ಯ ನನ್ನನ್ನೇ ಟಾರ್ಗೆಟ್ ಮಾಡ್ಬಿಟ್ಟಿದ್ಯಾ? ಬೇರೆ ಯಾರು ಇಲ್ವಾ? ಸರ್, ದಿಸ್ ಈಸ್ ಯೋರ್ ಕಾಲ್. ಗಾಡ್ ವಾಂಟ್ಸ್ ಟು ಟೀಚ್ ಯು ಸಮಥಿಂಗ್ ಸ್ಪೆಷಲ್ ದಟ್ ನೋ ಒನ್ ವಾಂಟ್ಸ್ ಟು ನೋ. ಯಾರಿಗೂ ಹೇಳದೆ ನಿನಗೆ ಮಾತ್ರ ದೇವರು ತಿಳಿಸಬೇಕಾಗಿರುವಂತ ಸಂಗತಿಗಳನ್ನು ಶ್ರಮೆಗಳ ಮುಖಾಂತರ ತಿಳಿಸ್ತಿರ್ತಾರೆ. ಪೌಲರವರು ಹೇಗೆ ಅದನ್ನು ತೆಗೆದುಕೊಳ್ತಿದ್ದಾರೆ ನೋಡಿ ಪ್ರಿಯರೇ. ದ ವೇ ಯು ಲುಕ್ ಇನ್ ಟು ದಟ್, ನೀನು ಅದನ್ನ ಹೇಗೆ ಸ್ವೀಕರಿಸ್ತೀಯ ಎನ್ನುವಂಥದ್ದು ಬಹಳ ಪ್ರಾಮುಖ್ಯ ಪ್ರಿಯರೇ. ಶೋಧನೆಗಳು ಬಂದಾಗ, ಕಷ್ಟಗಳಲ್ಲಿ ಪ್ರಿಯರೇ, ಕ್ರೈಸ್ತರಾದಂತ ನಾವು ಅನೇಕ ಬಾರಿ ಪ್ರಾರ್ಥನೆ ಮಾಡ್ತೇವೆ, ದೇವರೇ ಈ ಕಷ್ಟಗಳನ್ನು ನನ್ನಿಂದ ದೂರ ಮಾಡು. ಅದೇ ಸ್ಥಾನದಲ್ಲಿ ಪೌಲರವರಿದ್ರೆ ಏನ್ ಮಾಡ್ತಾರೆ ಗೊತ್ತಾ? ದೇವರೇ, ಈ ಕಷ್ಟಗಳಲ್ಲಿ ನನಗೇನು ಹೇಳ್ಕೊಡ್ಬೇಕು ಅಂತಿದ್ಯಾ ನನಗೆ ತಿಳಿಸು. ಈ ಕಷ್ಟಗಳನ್ನು ಜಯಿಸುವಂತ ಬಲವನ್ನು ನನಗೆ ಕೊಡು. ಈ ಕಷ್ಟಗಳನ್ನು ಓವರ್ಟೇಕ್ ಮಾಡ್ಲಿಕ್ಕೆ ನನಗೆ ಜ್ಞಾನವನ್ನು ದಯಪಾಲಿಸು. ನಿನ್ನ ಮೇಲೆ ಇನ್ನೂ ಹೆಚ್ಚಾಗಿ ಆಧಾರಗೊಳ್ಳುವುದಕ್ಕೆ ನನಗೆ ಸಹಾಯ ಮಾಡು. ಆದ್ರೆ ಇಂದಿನ ಕ್ರೈಸ್ತರ ಪ್ರಾರ್ಥನೆ ಏನಾಗ್ಬಿಟ್ಟಿದೆ ಗೊತ್ತಾ ಪ್ರಿಯರೇ? ಕಷ್ಟಗಳು ಬಂದಿದ ತಕ್ಷಣ ದೇವರ ನೆನಪಾಗ್ತಾರೆ. ಆ ದೇವರು ಯಾಕೆ ನೆನಪಾಗ್ತಾರೆ ಅಂತಂದ್ರೆ ಆಧಾರಗೊಳ್ಳಿಕ್ಕಲ್ಲ, ಆ ದೇವರ ನೆನಪಾಗುವಂಥದ್ದು, ದೇವರೇ ಈ ಕಷ್ಟದಿಂದ ನನ್ನನ್ನು ದೂರ ಮಾಡು ಅಂತ ಹೇಳಲಿಕ್ಕೆ, ಈ ಕಷ್ಟಗಳಿಂದ ದೂರ ಮಾಡು ಅಂತ ಹೇಳಲಿಕ್ಕೆ ನಾವು ಎಂತ ಪರಿಸ್ಥಿತಿಯಲ್ಲಿದ್ದೇವೆ ಪ್ರಿಯರೇ? ನಮ್ಮ ಜೀವನಗಳಲ್ಲಿ ಇಲ್ಲಿ ಕುಳಿತಂತ ಅನೇಕರಾಗಿರುವಂತ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಶ್ರಮೆಗಳನ್ನು, ಕಷ್ಟಗಳನ್ನು ಅನುಭವಿಸುತ್ತಿರುವಂತವರೇ. ಆದರೆ ಈ ಅನುಭವ, ಈ ಕಷ್ಟಗಳ ಅನುಭವ ನಮಗೆ ಎಷ್ಟರ ಮಟ್ಟಿಗೆ ಉಪಯೋಗಕರವಾಗ್ತಿದೆ, ಅಥವಾ ಈ ಕಷ್ಟದ ಅನುಭವ ನಿನಗೆ ಎಷ್ಟು ಪಾಠಗಳನ್ನ ಅದು ಕಳಿಸ್ಕೊಡ್ತಿದೆ ಪ್ರೇರೆ. ವೆನ್ ಯು ಲಿಸನ್ ಟು ಸಮಥಿಂಗ್, ವೆನ್ ಯು ಥಿಯರಿ ಎಂಬುದಾಗಿ ಹೇಳ್ತಾರಲ್ಲ, ವೆನ್ ಯು ಟ್ರೈ ಟು ಲಿಸನ್ ಟು ಸಮಥಿಂಗ್ ಅಂಡ್ ಯು ಜಸ್ಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್, ಕೇಳಿ ಅರ್ಥ ಮಾಡಿಕೊಳ್ಳುವಂಥದ್ದು ಬೇರೆ, ಅನುಭವಿಸಿ ಅರ್ಥ ಮಾಡಿಕೊಳ್ಳುವಂಥದ್ದು ಬೇರೆ. ಕೇಳಿ ಅರ್ಥ ಮಾಡಿಕೊಳ್ಳುವಂಥದ್ದು ನೆನಪಿರದೇ ಇರಬಹುದು, ಆದರೆ ಅನುಭವದಿಂದ ಅರ್ಥ ಮಾಡಿಕೊಳ್ಳುವಂಥದ್ದು ಇರುತ್ತೆ ನೋಡಿ, ಅದನ್ನ ಎಂದಿಗೂ ಮರಿಲಿಕ್ಕೆ ಆಗೋದಿಲ್ಲ ಪ್ರೇರೆ. ಯಾಕೆಂತಂದ್ರೆ ಅನುಭವಿಸಿದ್ದೇವೆ ನಾವು ಅದನ್ನ. ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಕ್ರಿಸ್ತನನ್ನ ನಾವು ಕೇಳಿ ನಂಬೋದಲ್ಲ, ಅನುಭವಿಸಿ ನಂಬಬೇಕು. ಯು ಶುಡ್ ಎಕ್ಸ್ಪೀರಿಯನ್ಸ್ ಹಿಮ್. ಟೇಸ್ಟ್ ಅಂಡ್ ಸಿ ದಟ್ ದ ಗಾಡ್ ಈಸ್ ಗುಡ್. ಆತನು ಉತ್ತಮನೆಂದು, ಯೆಹೋವನು ಉತ್ತಮನೆಂದು ನೀವು ಅನುಭವಿಸವಿದು ನೋಡಿರಿ. ಆತನಲ್ಲಿರುವಂತ ಗುಣಲಕ್ಷಣಗಳನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿ, ಅನುಭವಿಸಿ, ಸೊ ದಟ್ ನೀವು ಯಾವತ್ತಿಗೂ ಮರೆಯದೇ ಇರ್ತೀರಾ. ಪೌಲರವರ ಪರ್ಸ್ಪೆಕ್ಟಿವ್ ಅಲ್ಲಿ, ಪೌಲರವರ ನೋಟದಲ್ಲಿ ಶ್ರಮೆಗಳಂತಂದ್ರೆ ಏನೋ ಗೊತ್ತಾ ಪ್ರಿಯರೇ? ದೇವರು ಹೇಳ್ಕೊಡುವಂತ ಪಾಠಗಳು, ಲೆಸನ್ಸ್ ಫ್ರಮ್ ಗಾಡ್ ಹಿಮ್ಸೆಲ್ಫ್. ದೇವರು ಕಳುಹಿಸುವಂತ ಪಾಠಗಳಾಗಿದ್ದಾವೆ. ಹಾಗಾಗಿ ಕ್ರೈಸ್ತಿಯ ಜೀವನದಲ್ಲಿ, ಕ್ರಿಸ್ತಿಯ ನಂಬಿಕೆಯ ಪ್ರಯಾಣದಲ್ಲಿ, ಇಫ್ ಗಾಡ್ ಇಸ್ ಟ್ರೈಂಗ್ ಟು ಟೀಚ್ ಯು ಸಮಥಿಂಗ್, ಜಸ್ಟ್ ಒಬೆ ಹಿಮ್. ಆತನ ಮಾತುಗಳಿಗೆ ಕಿವಿಗೊಟ್ಟು ಜೀವಿಸುವುದನ್ನ ನಾವು ಕಲ್ತ್ಕೊಳ್ಬೇಕು. ಯಾಕಂತಂದ್ರೆ ದೇವರು ತಾನೇ ನಮ್ಗೇನೋ ಹೇಳ್ಕೊಡ್ಬೇಕಂತಿದ್ದಾರೆ, ದೇವರು ತಾನೇ ನಮ್ಗೇನು ಗುಣಪಾಠಗಳನ್ನ ಕಳ್ಸ್ಕೊಡ್ಬೇಕು ಅಂತಿದ್ದಾರೆ. ಆದ್ರೆ ನಾವು ತುಂಬಾ ಸತಿ ಇಗ್ನೋರ್ ಮಾಡ್ತೇವೆ, ಅತಿಕ್ರಮಿಸುತ್ತೇವೆ, ದೇವರಿಂದ ದೂರವಾಗುವಂತ ಪರಿಸ್ಥಿತಿಯಲ್ಲಿ ಇದ್ದೇವೆ ಈ ಶ್ರಮೆಗಳ ನಿಮಿತ್ತವಾಗಿ. ನಿಜವಾಗ್ಲೂ ಈ ಕಾನ್ಸೆಪ್ಟ್ ನಮಗೆ ಅರ್ಥ ಆದ್ರೆ ಪ್ರಿಯರೇ, ದೇವರ ಮೇಲೆ ನಮಗೆ ನಿಜವಾಗ್ಲೂ ಭಕ್ತಿ ಜಾಸ್ತಿ ಆಗುತ್ತೆ, ತಾಳ್ಮೆ ಜಾಸ್ತಿ ಆಗುತ್ತೆ, ಸಹನೆ ಜಾಸ್ತಿ ಆಗುತ್ತೆ, ದೇವರ ಮೇಲೆ ಆಧಾರಗೊಳ್ಳುವಂತ ನಿರೀಕ್ಷೆ ಜಾಸ್ತಿ ಆಗುತ್ತೆ. ದೇವರೇ, ಏನ್ ಮಾಡಿದ್ರು ನೀನೇ ಮಾಡ್ಬೇಕಯ್ಯ, ಯಾಕಂತಂದ್ರೆ ಇಂಥ ಕಠಿಣವಾದಂತ ಪರಿಸ್ಥಿತಿಯಲ್ಲಿ ನಾನು ಯಾವ ಮನುಷ್ಯನನ್ನು ನೋಡ್ಲಿಕ್ಕೆ ನಾನು ಇಷ್ಟಪಡುದಿಲ್ಲ. ಐ ಆಮ್ ಹಿಯರ್ ಟು ಲುಕ್ ಅಪಾನ್ ಟು ಯು. ನಾನು ನಿನ್ನನ್ನೇ ನೋಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಶ್ರಮೆಗಳು ಪ್ರಿಯರೇ ಬೇಕು ಕ್ರೈಸ್ತರಿಗೆ. ಶ್ರಮೆಗಳು ನನಗೆ ಬೇಕು, ಯಾಕೆಂದ್ರೆ ಆ ಶ್ರಮೆಗಳೇ ನನಗೆ ತುಂಬಾ ಪಾಠಗಳನ್ನ ಹೇಳ್ಕೊಡುತ್ತೆ. ಕಷ್ಟಾನುಭವವೇ ನನಗೆ ಹಿತಕರವಾಯಿತು, ಹಿತಕರವಾಯಿತು, ಯಾಕೆಂದ್ರೆ ಅದರಿಂದ ನಾನು ತುಂಬಾ ಕಲ್ತ್ಕೊಂಡೆ ಎಂಬುದಾಗಿ ಭಕ್ತನು ಹೇಳ್ತಾರೆ. 119ನೇ ಕೀರ್ತನೆಯಲ್ಲಿರುತ್ತೆ ಅನ್ಸುತ್ತೆ. 119ನೇ ಕೀರ್ತನೆ 67ನೇ ವಚನ.
119ನೇ ಕೀರ್ತನೆ 67ನೇ ವಚನ. ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೆನು, ಈಗಲಾದರೂ ನಿನ್ನ ನುಡಿಗಳನ್ನು ಕೈಗೊಳ್ಳುತ್ತೇನೆ. ಥ್ಯಾಂಕ್ ಯು ಮಾ. ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೆನು. ಕಷ್ಟಗಳನ್ನ ಅನುಭವಿಸೋದಕ್ಕಿಂತ ಮುಂಚೆ ಮಾರ್ಗವನ್ನ ತಪ್ಪುತ್ತಿದ್ದೆ ನಾನು. ಆದ್ರೆ ಈಗ ಕಷ್ಟಾನುಭವವನ್ನು ನಾನು ಅನುಭವಿಸುವುದು ಪ್ರಾರಂಭಿಸಿದ ನಂತರ ಈಗಲಾದರೂ ನಿನ್ನ ನುಡಿಗಳನ್ನು ನಾನು ಕೈಗೊಳ್ತಿದ್ದೇನೆ. ನಿನ್ನ ನುಡಿಗಳನ್ನು ನಾನು ಕೈಗೊಳ್ತಿದ್ದೇನೆ. 71ನೇ ವಚನ ಹಾಗೆ. ಇವಾಗ ನಾವು ಓದಿರುವಂತದ್ದು 67, 71ನೇ ವಚನವನ್ನು ಕೂಡ ನಾವು ಹಾಗೆ ಓದಿಕೊಳ್ಳೋಣ. ಕಷ್ಟಾನುಭವವು ಹಿತಕರವಾಯಿತು, ಅದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆನು. ನೀನು ದೇವರೇ, ನೀನು ನನ್ನ ಜೀವನದಲ್ಲಿ ಕಳುಹಿಸಿದಂತ ಕಷ್ಟಗಳಿಂದ ನಾನು ಅನುಭವಿಸಿದ್ದೇನೆ. ಆ ಕಷ್ಟಗಳನ್ನು ನಾನು ಅನುಭವಿಸಿದ್ದೇನೆ. ಅದರಿಂದ ನನಗೆ ಒಳ್ಳೇದಾಯ್ತು. ಏನಾ ಹಿತಕರ, ಏನಾ ಒಳ್ಳೇದು ಅಂತಂದ್ರೆ ನಿನ್ನ ನಿಬಂಧನೆಗಳನ್ನ ನಾನು ಕಲಿತೆ, ನಿನ್ನನ್ನು ಕುರಿತು ನಾನು ಕಲಿತೆ, ನಿನ್ನ ಪ್ರಣಾಳಿಕೆಯನ್ನ ನಾನು ಕಲಿತೆ, ನೀನು ನನಗೆ ಕೊಟ್ಟಂತ ಧರ್ಮಶಾಸ್ತ್ರವನ್ನ ನಾನು ಕಲಿತೆ. ಹೇಗೆ? ಓದುವುದರಿಂದ ಅಲ್ಲ, ಕಷ್ಟಗಳನ್ನು ಅನುಭವಿಸುವುದರಿಂದ. ವೆನ್ ಯು ಸ್ಟಾರ್ಟ್ ಎಕ್ಸ್ಪೀರಿಯನ್ಸಿಂಗ್ ಸಫರಿಂಗ್ಸ್ ಫಾರ್ ಕ್ರೈಸ್ಟ್, ಕ್ರಿಸ್ತನಿಗೋಸ್ಕರ ಕಷ್ಟಗಳನ್ನು ಅನುಭವಿಸುವುದನ್ನು ನಾವು ಯಾವಾಗಾದ್ರೆ ಪ್ರಾರಂಭಿಸ್ತೇವಲ್ವ ಪ್ರೇರೆ, ಅಂದಿನಿಂದ ದೇವರು ನಮಗೆ ಅರ್ಥ ಆಗೋದು ಪ್ರಾರಂಭವಾಗ್ತಾರೆ. ಈ ಮಾತುಗಳೆಲ್ಲ ಪ್ರೇರೆ ನಾವು ಕೇಳಲಿಕ್ಕೆ ಬಹಳ ಅದ್ಭುತವಾಗಿರ್ತವೆ. ಪೌಲರವರ ಜೀವನ ತುಂಬಾ ಕಷ್ಟ. ವೆನ್ ಇಟ್ ಕಮ್ಸ್ ಟು ಯು, ವೆನ್ ಇಟ್ ಕಮ್ಸ್ ಟು ಮೀ, ವಿ ಫೀಲ್ ದೇವರೇ ಯಾಕಿಂತ ಪರಿಸ್ಥಿತಿ. ನೋ, ದೇವರನ್ನ ನಾವು ಕೇಳ್ಬೇಕಾಗಿರುವಂತದ್ದೇನು ಗೊತ್ತಾ? ಥ್ಯಾಂಕ್ ಗಾಡ್. ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತಂದ್ರೆ ಈ ಪರಿಸ್ಥಿತಿಯಲ್ಲಿ ನಾವಿರಲಿಕ್ಕೆ ದೇವರು ನನ್ನನ್ನು ಆರಿಸಿಕೊಂಡಿದ್ದಾರಲ್ಲ. ದಟ್ ಮೀನ್ಸ್ ಐ ಆಮ್ ಸ್ಟ್ರಾಂಗ್ ಎನಫ್ ಟು ಫೇಸ್ ದಿಸ್ ಡಿಫಿಕಲ್ಟೀಸ್. ನಾನು ಈ ಶ್ರಮೆಯನ್ನು ಅಥವಾ ಈ ಹೋರಾಟದಲ್ಲಿ ನಿಲ್ಲಲಿಕ್ಕೆ ನಾನೇ ಎಲ್ಲರಿಗಿಂತ ಬಲವಂತನಾಗಿದ್ದೇನೆ. ಅದಕ್ಕೆ ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ, ಬೇರೆಯವ್ರನ್ನ ಆರಿಸ್ಕೊಂಡಿಲ್ಲ. ಬಿಕಾಸ್ ದೇ ಆರ್ ನಾಟ್ ಸ್ಟ್ರಾಂಗರ್ ದ್ಯಾನ್ ಮೀ. ನನಗಿಂತ ಬಲವಂತರವರಲ್ಲ, ನಾನು ಎಲ್ಲರಿಗಿಂತ ಬಲವಂತನಾಗಿರೋದ್ರಿಂದ ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ. ಇಲ್ಲಿ ಕುಳಿತಂತ ನಾವೆಲ್ಲರೂ ಬಲವಂತರೋ ಬಲಹೀನರೋ ನೋಡಿಕೊಳ್ಳೋಣ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ 12ನೇ ವಚನದಿಂದ ಕೆಲವು ವಚನಗಳನ್ನ ನೋಡಿಕೊಳ್ಳೋಣ. 12ರಿಂದ 16ನೇ ವಚನ. ಸಹೋದರರೇ, ನನಗೆ ಸಂಭವಿಸಿರುವುದು ಸುವಾರ್ತೆಯ ಪ್ರಸಾರಣೆಗೆ ಸಹಾಯವಾಯಿತೆಂದು ನೀವು ತಿಳಿಯಬೇಕೆಂಬುದಾಗಿ ಅಪೇಕ್ಷಿಸುತ್ತೇನೆ. ಹೇಗೆಂದರೆ, ನನ್ನ ಬೇಡಿಗಳು ಕ್ರಿಸ್ತನ ನಿಮಿತ್ತವೇ ಎಂದು ಅರಮನೆಯ ಪಹರೆಯವರೆಲ್ಲರಿಗೂ ಮಿಕ್ಕದವರೆಲ್ಲರಿಗೂ ಪ್ರಸಿದ್ಧವಾಯಿತು. ಇದಲ್ಲದೆ ಸಹೋದರರಲ್ಲಿ ಬಹಳ ಜನರು ನನ್ನ ಬೇಡಿಗಳಿಂದಲೇ ಕರ್ತನಲ್ಲಿ ಭರವಸೆಯುಳ್ಳವರಾಗಿ ದೇವರ ವಾಕ್ಯವನ್ನು ನಿರ್ಭಯದಿಂದ ಹೇಳುವುದಕ್ಕೆ ಇನ್ನು ವಿಶೇಷ ಧೈರ್ಯ ಹೊಂದಿದ್ದಾರೆ. ಕೆಲವರು ಹೊಟ್ಟೆ ಕಿಚ್ಚುಪಟ್ಟು ಭೇದ ಹುಟ್ಟಿಸಬೇಕೆಂಬ ಭಾವನೆಯಿಂದ ಬೇರೆ ಕೆಲವರು ಒಳ್ಳೆ ಭಾವದಿಂದ ಕ್ರಿಸ್ತನನ್ನು ಪ್ರಚುರಪಡಿಸುತ್ತಾರೆ. ಸಾಕ್ಮ. ಪೌಲರವರು ಸೆರೆಮನೆಯಲ್ಲಿದ್ದುಕೊಂಡು ಬರೆಯುತ್ತಿರುವಂತ ಪತ್ರಿಕೆ ಇದು. ಹಿ ವಾಸ್ ಇನ್ ಜೈಲ್. ಸೆರೆಮನೆಯಲ್ಲಿದ್ದುಕೊಂಡು ಬರೀಬೇಕಾದ್ರೆ ಅವ್ರಿಗೆ ಡೈರೆಕ್ಟ್ ಆಗಿ ಒಂದು ಪಾಯಿಂಟ್ ಔಟ್ ಮಾಡಿ ಒಂದು ಮಾತು ಹೇಳ್ತಿದ್ದಾರೆ. ಸಹೋದರರೇ, ನನಗೆ ಸಂಭವಿಸಿರುವಂತದ್ದು ಸುವಾರ್ತೆಯ ಪ್ರಸಾರಣೆಗೆ ಸಹಾಯವಾಯಿತೆಂದು ನೀವು ತಿಳಿಯಬೇಕೆಂದು ಅಪೇಕ್ಷಿಸುತ್ತೇನೆ. ಐ ವಾಂಟ್ ಟು ಲೆಟ್ ಯು ನೋ ಸಮಥಿಂಗ್. ನಿಮಗೆ ಒಂದು ವಿಷಯ ಹೇಳಬೇಕಂತಿದ್ದೇನೆ. ಏನದಂತಂದ್ರೆ, ನನಗೆ ಸಂಭವಿಸಿರುವಂತದ್ದು ಏನ್ ಸಂಭವಿಸಿದೆ? ನಾನ್ ಸೆರೆಯಲ್ಲಿದ್ದೇನೆ, ಜೈಲಲ್ಲಿದ್ದೇನೆ. ಈ ಜೈಲಲ್ಲಿ ಇರುವಂತದ್ದು ಕೂಡ ಒಳ್ಳೆಯದಕ್ಕೆ ಎಂಬುದಾಗಿ ನಿಮಗೆ ಹೇಳಬೇಕಂತಿದ್ದೇನೆ. ಯಾಕೆ ಪೌಲನೇ? ಏನಂತಂದ್ರೆ, ನಾನು ಜೈಲಲ್ಲಿರುವುದಕ್ಕೆ ಕಾರಣವೇನೆಂಬ ಸಂಗತಿ ಎಲ್ಲರಿಗೂ ಗೊತ್ತಾಗಿದೆ. ನಾನೇನೋ ತಪ್ಪು ಮಾಡಿ ಇಲ್ಲಿದ್ದೇನೆ ಅಂತಲ್ಲ, ನಾನು ಸುವಾರ್ತೆಯನ್ನು ಪ್ರಕಟಿಸಿರುವುದರಿಂದಲೇ ಇಲ್ಲಿದ್ದೇನೆ ಎಂಬಂತ ಸಂಗತಿ ಎಲ್ಲರಿಗೂ ಗೊತ್ತಾಗಿದೆ. unknowingly
ಅನ್ವಿಲ್ಲಿಂಗ್ಲಿ, ಅನ್ಎಕ್ಸ್ಪೆಕ್ಟೆಡ್ಲಿ, ಗೊತ್ತಿಲ್ಲದೇನೆ ಪೌಲರವರು ತನ್ನ ಜೀವನದ ಮೂಲಕ ತಿಳಿದವರಿಗೂ ತಿಳಿಯದವರಿಗೂ ಸ್ವಾರ್ಥ ಪ್ರಕಟಿಸ್ತಿದ್ದಾರೆ. ಯಾಕಂತಂದ್ರೆ ಈತನು ಜೈಲಲ್ಲಿರೋದಕ್ಕೆ ಕಾರಣ ಏನೋ ಕೊಲೆ ಮಾಡಿರೋದ್ರಿಂದಲೋ ಅಥವಾ ಏನೋ ಒಂದು ಅಪರಾಧ ಮಾಡಿರೋದ್ರಿಂದಲೋ ಅಲ್ಲ, ಕ್ರಿಸ್ತನನ್ನು ಪ್ರಕಟಿಸಿರೋದ್ರಿಂದ. ಕ್ರಿಸ್ತನ್ ಯಾರು? ಏನ್ ಮಾಡಿದಾನೆ ಆತ? ಪ್ರಾಣ ಕೊಟ್ಟಿದ್ದಾನೆ. ಪ್ರಾಣ ಕೊಟ್ಟಂತ ಕ್ರಿಸ್ತನನ್ನು ಈತನು ಪ್ರಕಟಿಸೋದಕ್ಕೆ ಜೈಲಿಗೆ ತಂದು ಹಾಕ್ಬಿಟ್ಟಿದ್ದಾರೆ ಹುಚ್ಚರು. ಆತ ನಂಬಿದ್ರೆ ಪರಲೋಕ ಸಿಗುತ್ತ? ಆತನೇನ ಮಾರ್ಗ? ಆತನ ಬಿಟ್ರೆ ಬೇರೆ ಮಾರ್ಗವಿಲ್ವಾ? ಸಿ, ನಾವು ಹೊಂದುವಂತ ಶ್ರಮೆಗಳಿಂದ ಕೆಲವರಿಗಾದ್ರೂ ಉಪಯೋಗಕರವಾಗಿರಬೇಕು. ಅಂದ್ರೆ ನಿನ್ನ ಶೋಧನೆಗಳನ್ನು, ನೀನು ಹೊಂದುವಂತ ಶ್ರಮೆಗಳನ್ನು, ಆ ಶ್ರಮೆಗಳಲ್ಲಿ ದೇವರು ನಿನ್ನನ್ನು ನಡೆಸುವಂತ ವಿಧಾನವನ್ನು ನೋಡಿ ಒಬ್ಬರಾದರೂ ಸ್ಫೂರ್ತಿಯನ್ನು ಹೊಂದುವವರಾಗಿರ್ಬೇಕು, ಒಬ್ಬರಾದರೂ ಬಲ ಹೊಂದುವವರಾಗಿರ್ಬೇಕು. ಸೊ ದಟ್ ದೇವರು ನಿನ್ನ ಜೀವನದಲ್ಲಿ, ನಿನ್ನ ಪಕ್ಷದಲ್ಲಿ ಇದ್ದಾರೆ ಎಂಬಂತ ಸಂಗತಿ ಪ್ರಪಂಚಕ್ಕೆ ತಿಳಿಯಲ್ಪಡುತ್ತೆ. ಹೇಗೆ ಅಂತಂದ್ರೆ, ದೇವರಿಗೋಸ್ಕರ ನಾವು ನಿಂತಾಗ, ದೇವರಿಗೋಸ್ಕರ ನಾವು ಬಲವಾಗಿ ನಿಂತಾಗ. ಶೋಧನೆಗಳು ಬರ್ತವೆ ಪ್ರಿಯರೇ, ಆದ್ರೆ ಆ ಶೋಧನೆಗಳನ್ನು ಸಹಿಸಿಕೊಂಡು ನಾವು ನಿಂತಾಗ, ಆ ಶೋಧನೆಗಳಲ್ಲಿ ದೇವರು ಮಹಿಮೆಯನ್ನು ಹೊಂದುತ್ತಾ, ಆ ಶೋಧನೆಗಳನ್ನು ನೋಡುತ್ತಿರುವಂತ ಜನರು, ನಿನ್ನನ್ನು ಹಿಂಬಾಲಿಸುತ್ತಿರುವಂತ ಜನರು, ನಿನ್ನ ತಿಳಿದಂತ ಜನರು ಅನೇಕರು ನಿನ್ನನ್ನು ನೋಡಿ ಕ್ರಿಸ್ತನಲ್ಲಿ ಬಲವಾಗಿ ನಿಂತುಕೊಳ್ಳೋದಕ್ಕೆ ಕಾರಣವು ನೀನಾಗ್ತೀಯ. ನೀನ್ ಡೈರೆಕ್ಟ್ ಆಗಿ ನಿನ್ನ ಬಾಯಿ ಮಾತಿನಿಂದ ಏನು ಹೇಳ್ತಿಲ್ಲ, ಬಟ್ ಯುವರ್ ಲೈಫ್ ಇಸ್ ಟೆಲಿಂಗ್ ಎವ್ರಿಥಿಂಗ್. ನಿನ್ನ ಬದುಕು ಸಮಸ್ತವನ್ನ ಹೇಳ್ತಿದೆ. ಕ್ರೈಸ್ತರೇ, ವಾಕ್ಯವನ್ನು ಅರಿತಂತವರೇ, ನಮ್ಮ ಶೋಧನೆಗಳು, ನಾವು ಅನುಭವಿಸುತ್ತಿರುವಂತ ನೋವುಗಳು ಏನೇ ಆಗಿರ್ಬೋದು, ಯಾವುದೇ ರೂಪದಲ್ಲಿ ನಾವು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ದೇವರು ತಿಳಿಸ್ತಿರ್ತಾರೆ. ಯಾವುದೇ ರೂಪದಲ್ಲಿ ನಾವು ಹೊಂದುತ್ತಿದ್ದರೂ ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾದಂತದ್ದು ಏನಂತಂದ್ರೆ, ನಾವು ಹೊಂದುತ್ತಿರುವಂತ ಶೋಧನೆಗಳು, ಶ್ರಮೆಗಳು ವ್ಯರ್ಥವಾಗಿ ಹೋಗ್ತಿಲ್ಲ. ಕಣ್ಣೀರನ್ನೇ ದೇವರು ಬುದ್ದಲಿಯಲ್ಲಿ ಬಚ್ಚಿಟ್ಟಿದ್ದಾರೆ ಅಂತಂದ ಮೇಲೆ, ನಾವು ದೇವರಿಗೋಸ್ಕರ ಸುರಿಸುತ್ತಿರುವಂತ ಕಣ್ಣೀರಾಗಿರ್ಬಹುದು, ಪಡುತ್ತಿರುವಂತ ಆಯಾಸವಾಗಿರಬಹುದು, ಕಷ್ಟವಾಗಿರಬಹುದು, ಅವಮಾನವಾಗಿರಬಹುದು, ದೇವರವುಗಳನ್ನ ಮರೆತೋಗ್ತಾರ? ದೇವರವುಗಳನ್ನ ಬಿಟ್ಟು ಬಿಡ್ತಾರ? ನೋ ಸರ್, ಹಿ ವೋಂಟ್. ಜಸ್ಟ್ ಬಿ ಫೇತ್ಫುಲ್ ಫಾರ್ ಹಿಮ್. ಆತನ ಸೇವೆಯಲ್ಲಿ ನಂಬಿಗಸ್ತರಾಗಿ ಕೊನೆಯವರೆಗಿರಬೇಕು. ಆತನ ಮಾತುಗಳನ್ನು ಪ್ರಕಟಿಸುವವರಾಗಿ ನಾವು ಕೊನೆಯವರೆಗಿರಬೇಕು. ಯಾಕೆಂತಂದ್ರೆ ಕರೆದಂತ ದೇವರು ನಂಬಿಗಸ್ತನೆಂಬಂತ ವಾಕ್ಯ ನಾವು ನೋಡಿದ್ದೇವೆ. ಆತನು ನಂಬಿಗಸ್ತನು, ಮೋಸ ಮಾಡುವಾತನಲ್ಲ, ಅನ್ಯಾಯ ಮಾಡುವಾತನಲ್ಲ ಮನುಷ್ಯರ ಹಾಗೆ. ಹಿ ಇಸ್ ವೆರಿ ಫೇತ್ಫುಲ್. ನಂಬಿಗಸ್ತನಾದಂತ ದೇವರು ನನ್ನನ್ನು ಕರೆದಿರುವಾಗ, ಲೆಟ್ಸ್ ಬಿ ವೆರಿ ಫೇತ್ಫುಲ್. ಶೋಧನೆಗಳು ಬಂದಾಗ ದಯವಿಟ್ಟು ಪ್ರೇರೆ, ಡೋಂಟ್ ಗೋ ಅಗೇನ್ಸ್ಟ್ ಗಾಡ್. ದೇವರನ್ನು ಎದುರಾಕೊಂಡು ಹೋಗೋದು ಬೇಡ ಪ್ರೇರೆ. ಅದು ನಮಗೆ ಒಳ್ಳೇದಲ್ಲ. ಹಾಗಾಗಿ ಕ್ರಿಸ್ತನ ನಾಮದ ನಿಮಿತ್ತವಾಗಿ, ಕ್ರಿಸ್ತನ ಸೇವೆ ನಿಮಿತ್ತವಾಗಿ, ದೇಹದ ದೌರ್ಬಲ್ಯತೆಯಲ್ಲಿ ನಾವಿದ್ದರೂ ಕೂಡ ದೇವರ ಸೇವೆ ಮಾಡ್ತಿದ್ದೇವಾ? ಯು ಆರ್ ಬ್ಲೆಸ್ಡ್. ನೀನು ಆಶೀರ್ವದಿಸಲ್ಪಟ್ಟಂತವ. ಯಾಕೆಂದ್ರೆ ಇಲ್ಲಿ ನಿನಗಿರುವಂತ ದೇಹದಲ್ಲಿ ಬಲಹೀನತೆ ಇರಬಹುದು, ಆದ್ರೆ ನಿನಗೆ ದೇವರು ಕೊಡುವಂತ ಆ ಒಂದು ಆತ್ಮಿಕವಾದಂತ ದೇಹ, ಅಥವಾ ನಶಿಸಿ ಹೋಗದಂತ ಆ ದೇಹದಲ್ಲಿ ಬಲಹೀನತೆಗಳೇನಿರೋದಿಲ್ಲ. ಯಾಕಂದ್ರೆ ಬಲಹೀನತೆ ಇರುವಂತದ್ದು ಇಲ್ಲಿರುವಂತ ಈ ದೇಹಕ್ಕೆ, ಆದ್ರೆ ನಿನ್ನೊಳಗಿರುವಂತ ಆತ್ಮಕ್ಕೆ there is nothing. You should move forward. You should believe him. You should trust him. ಆದಷ್ಟು ಎಲ್ಲರಿಗೂ ಒಳ್ಳೆಯದನ್ನ ಮಾಡಿರಿ, ಆದಷ್ಟು ಎಲ್ಲರನ್ನು ಪ್ರೀತಿ ಮಾಡಿರಿ, ಆದಷ್ಟು ಎಲ್ಲರನ್ನು ಕ್ಷಮಿಸಿಬಿಡ್ರಿ, ಆದಷ್ಟು ಎಲ್ಲರನ್ನು ಆದರಿಸಿರಿ. ಲವ್ ಯುವರ್ ಎನಿಮೀಸ್. ವಾಟ್ ಎವರ್ ಗಾಡ್ ಹಸ್ ಸೆಡ್, ಯೇಸು ಕ್ರಿಸ್ತರು ಏನಾದ್ರು ಹೇಳಿದಾರೋ ಅವಳನ್ನ ಹಿಂಬಾಲಿಸುತ್ತಾ ಹೋಗ್ಬಿಡೋಣ ಪ್ರಿಯರೇ. ಕ್ರಿಸ್ತನ್ ಕೊಡುವಂತ ಮಹಾಲೋಕ, ಮಹಾಪದವಿ, ಬಲಹೀನತೆ ಇಲ್ಲದಂತ ದೇಹ, ಶೋಧನೆಗಳು ಅನುಭವಿಸದಂತಹ ಲೋಕ, ಬಹುಮಾನವನ್ನು ಕೊಡುವಂತಹ ಲೋಕ.
ಕ್ರಿಸ್ತನಿಗೋಸ್ಕರ ಬದುಕೋಣ, ಕ್ರಿಸ್ತನಿಗೋಸ್ಕರ ಜೀವಿಸೋಣ. ಒಂದು ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ, ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡಿದ್ರೆ, ವರ್ಷ ಉದ್ದಕ್ಕೂ ನೀನು ಪಟ್ಟಂತ ಕಷ್ಟವನ್ನ ನೋಡಿ ಕಂಪನಿ ಏನ್ ಮಾಡುತ್ತೆ ಗೊತ್ತಾ? ಟೀಮ್ ಎಲ್ಲರನ್ನು ಕೂಡ ಔಟ್ ಆಫ್ ಕಂಟ್ರಿ ಕರ್ಕೊಂಡು ಹೋಗ್ಬಿಡುತ್ತೆ, ಅಥವಾ ಇಂಡಿಯಾದಲ್ಲಿ ಒಂದು ಒಳ್ಳೆ ಪ್ಲೇಸ್ ಕರ್ಕೊಂಡು ಹೋಗ್ಬಿಡುತ್ತೆ. ಒಂದು 2-3 ದಿನ ನೀವು ಕೇಳಿದ್ದೆಲ್ಲ ಇಸ್ಕೊಡುತ್ತೆ, ನಿಮ್ಮನ್ನ ಒಳ್ಳೊಳ್ಳೆ ಜಾಗಕ್ಕೆಲ್ಲ ಓಡಾಡ್ಸುತ್ತೆ. ಸಿಂಗಲ್ ರುಪಿ ನೀವು ಹಾಕ್ಬೇಕಾದಂತ ಅವಶ್ಯಕತೆ ಇಲ್ಲ, ಒಂದೇ ಒಂದು ರೂಪಾಯಿ ಹಾಕ್ಬೇಕಾದಂತ ಅವಶ್ಯಕತೆ ಇಲ್ಲ. ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಕೇರ್ ಫ್ರಮ್ ಬೈ ದ ಕಂಪನಿ. ಎಲ್ಲ ಕಂಪನಿಯ ನೋಡ್ಕೊಳ್ಳುತ್ತೆ, ಎಲ್ಲ ಕಂಪನಿಯ ನೋಡ್ಕೊಳ್ತಾರೆ. ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡ್ಬೇಕಾದಂತ ಅವಶ್ಯಕತೆ ಇಲ್ಲ. ಆದರೆ ಭೂಮಿಯ ಮೇಲೆ ನೀನು 1 ವರ್ಷ ಕಷ್ಟಪಟ್ಟಿದ್ದಕ್ಕೆ ಒಂದು ಕಂಪನಿ ನಿನಗೋಸ್ಕರ ಒಂದು 2-3 ದಿನ ನಿನ್ನ ಮೇಲೆ ಖರ್ಚು ಮಾಡ್ಲಿಕ್ಕೆ ಇಷ್ಟಪಡ್ತಿದ್ರೆ, ನಿನಗೇನ್ ಇಷ್ಟ ಆಗುತ್ತೋ ಅದನ್ನ ನಿನಗೋಸ್ಕರ ಮಾಡಬೇಕು ಅಂತ ಮುಂದೆ ಬರ್ತಿರ್ಬೇಕಾದ್ರೆ, ಭೂಮಿಯ ಮೇಲೆ ನೀನು ಕ್ರಿಸ್ತನನ್ನು ನಂಬಿದ ದಿನದಿಂದ ದೇವರಿಗೋಸ್ಕರ ಅನೇಕ ಅವಮಾನಗಳನ್ನ ಸಹಿಸಿದಂತ ನಿನಗೋಸ್ಕರ ದೇವರು ಏನೆಲ್ಲ ಮಾಡ್ಲಿಕ್ಕೆ ಸಿದ್ಧರಾಗಿದ್ದಾರೆ ಎಂಬುದಾಗಿ ಕೇಳಿದ್ರೆ ಆಶ್ಚರ್ಯವಾಗತ್ತೆ, ಆಶ್ಚರ್ಯವಾಗತ್ತೆ. ನಿನಗೋಸ್ಕರ ನನಗೋಸ್ಕರ ಸಿದ್ಧ ಮಾಡಿದಂತ ಲೋಕ ಆಶ್ಚರ್ಯ, ನಿನಗೋಸ್ಕರ ನನಗೋಸ್ಕರ ದೇವರು ಸಿದ್ಧ ಮಾಡಿದಂತ ಬಹುಮಾನಗಳು ಆಶ್ಚರ್ಯ, ಆಹ್ವಾನ ಆಶ್ಚರ್ಯ, ಇಟ್ಟಂತ ಪರಿಸ್ಥಿತಿಗಳು ಆಶ್ಚರ್ಯ. ಅರ್ಥ ಮಾಡಿಕೊಳ್ಳಬೇಕು ಅಂತಂದ್ರೂ ಕೂಡ ಅರ್ಥವಾಗದಕ್ಕೆ ತುಂಬಾ ಕಾಲವಿಡಿಯುವಂತ ಮಹಾಲೋಕವೇ ಪರಲೋಕ ಪ್ರಿಯರೇ. ಅದನ್ನು ದೃಷ್ಟಿಸೋಣ, ಅದನ್ನೇ ನೋಡೋಣ. ನಮ್ಮ ಶೋಧನೆಗಳು, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಶೋಧನೆಗಳನ್ನು ಸಹಿಸಿಕೊಳ್ಳೋಣ. ಕೇಳೋದು ದೊಡ್ಡ ವಿಷಯ ಅಲ್ಲ. ನನ್ನ ಬದುಕಿನಲ್ಲಿ ಅಂತ ಪರಿಸ್ಥಿತಿಗಳು ಬಂದಾಗ ನೀನ್ ಏನನ್ನೋದು, ನಾವೇನನ್ನೋದು, ನೀವೇನನ್ನೋದು, ನಾವೇನನ್ನೋದು ದೇವರು ನಮ್ಮನ್ನ ಪರೀಕ್ಷಿಸ್ತಿರ್ತಾರೆ. ಗಾಡ್ ವಿಲ್ ಟೆಸ್ಟ್ ಅಸ್. ಕೇಳಿ ಹೋಗಿದ್ದೇವೆ, ವಾಟ್ ಅಬೌಟ್ ಯುವರ್ ಲೈಫ್? ಕೇಳಿದ್ದೇನೆ, ಮತ್ತೆ ಬದುಕಿನಲ್ಲಿ ಇಲ್ವಾ? ಅದ್ರ ಪ್ರಯೋಜನವಿಲ್ಲ. ಪೌಲರವರು ಈಗಿನ ಹೊಸ ಒಡಂಬಡಿಕೆ ಕೊನೆಯ ಕಾಲದಲ್ಲಿರುವಂತ ನಮ್ಮೆಲ್ಲರಿಗೂ ಒಂದು ದೊಡ್ಡ ಸ್ಫೂರ್ತಿ ಏನಂತಂದ್ರೆ ಪೌಲರವರೇ. ಅವರ ಬದುಕು, ಅವರ ಜೀವನ, ಅವರು ನಡೆದಂತ ರೀತಿ, ಅವರಿಟ್ಟುಕೊಂಡಂತ ನಂಬಿಕೆ, ಅಂತ ದೃಢವಾದಂತ ಕದಲದಂತ ವಿಶ್ವಾಸವನ್ನು ನಾವೆಲ್ಲರೂ ಇಟ್ಕೊಳ್ಳೋಣ. ಕ್ರಿಸ್ತನಿಗೋಸ್ಕರ ಬದುಕೋಣ. ಶೋಧನೆಗಳು ಬಂದಿದಾವ, ಬಿ ಹ್ಯಾಪಿ, ಬಿ ಪ್ರೌಡ್ ದಟ್ ಯು ಆರ್ ಸೆಲೆಕ್ಟೆಡ್ ಬೈ ಗಾಡ್. ದೇವರಿಂದ ಆರಿಸಲ್ಪಟ್ಟವನು ನೀನಾಗಿದ್ದೀಯ ಎಂಬುದಾಗಿ ಬಿ ಹ್ಯಾಪಿ, ಬಿ ಪ್ರೌಡ್ ಅಂಡ್ ಬಿ ಹಂಬಲ್ ಇನ್ ಫ್ರಂಟ್ ಆಫ್ ಗಾಡ್. ಆತನ ಮುಂದೆ ತಗ್ಗಿಸಿಕೊಂಡವರಾಗಿ, ಆತನ ಮುಂದೆ ದೇವರೇ ನೀನನ್ನು ನಡೆಸು ಎಂಬುದಾಗಿ ಆತನ ಮುಂದೆ ನಾವು ಅಡ್ಡ ಬಿದ್ದು ಮುಂದಕ್ಕೆ ಹೋಗುವುದಾದ್ರೆ, ದೇವರು ತನ್ನ ಚಿತ್ತಕ್ಕೆ ಅನುಗುಣವಾಗಿ ನಮ್ಮೆಲ್ಲರನ್ನು ನಡೆಸಲಿಕ್ಕೆ ಆ ದೇವರ ಶಕ್ತರಾಗ್ತಾರೆ. ಜಾಸ್ತಿ ತಲೆಗೆಡ್ಸ್ಕೊಳಕ್ ಹೋಗ್ಬಿಡಿ. ತಲೆಗೆಡ್ಸ್ಕೊಳ್ಳೋದು ಏನಾದ್ರು ಇದೆಯಾ ಅಂತಂದ್ರೆ ದೇವರು ದೇವರು ದೇವರು. ಯಾಕಂತಂದ್ರೆ ದೇವರ ಬಗ್ಗೆ ನಾವೆಲ್ಲ ನೋಡ್ಕೊಂಡ್ರೆ ನಮಗೇನ್ ಬೇಕೋ ದೇವರೆಲ್ಲವನ್ನು ನೋಡ್ಕೊಳ್ತಾರೆ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕಪಡ್ರಿ, ನಿಮಗೆ ಬೇಕಾಗಿರೋದೆಲ್ಲ ಅವುಗಳೆಲ್ಲವೂ ಕೂಡ ನಿಮಗೆ ಸಿಗ್ತಾ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಸತ್ಯವೇದದಲ್ಲಿ ನೀವು ಬರೆಸಿರುವಂತ ಅನೇಕ ಭಕ್ತರು ಸ್ವಾಮಿ, ಅವರೆಲ್ಲರ ಬದುಕಿನಲ್ಲಿ ಶ್ರಮೆಗಳಿದಾವೆ, ಕಷ್ಟಗಳಿದಾವೆ, ನೋವುಗಳಿದಾವೆ, ಅವಮಾನಗಳಿದಾವೆ. ಪಾಪವನ್ನು ಜಯಿಸೋದಕ್ಕಾಗುವಂತ ಪರಿಸ್ಥಿತಿಗಳಲ್ಲಿ ಕೆಲವರಿದ್ದಾರೆ, ಪಾಪದಿಂದ ಸೋತು ಹೋದಂತವ್ರು ಕೆಲವರಿದ್ದಾರೆ. ಎಲ್ಲವನ್ನು ಕೂಡ ನಮ್ ಕಣ್ಮುಂದೆ ನೀವು ಇಟ್ಟಿದ್ದೀರಾ. ಯಾಕೆಂದ್ರೆ ನಾವು ಕೂಡ ಅಂತ ಪರಿಸ್ಥಿತಿಗಳಿಂದ ಮುಂದಕ್ಕೆ ಸಾಗಬೇಕೆಂಬುದಾಗಿ. ಆದರೆ ಕರ್ತನೆ, ನಿಮ್ಮ ವಾಕ್ಯವನ್ನು ತಿಳಿದವರಾಗಿದ್ದಾಗ್ಯೂ, ಭಕ್ತರ ಬದುಕುಗಳನ್ನು ಅರಿತವರಾಗಿದ್ದಾಗ್ಯೂ ಸ್ವಾಮಿ, ಅನೇಕ ಬಾರಿ ನಮಗೆ ಬರುವಂತ ಶೋಧನೆಗಳನ್ನು ಸಹಿಸಿಕೊಳ್ಳುವುದಕ್ಕೆ ಶಕ್ತಿ ಇಲ್ಲದೆ ಬಲಹೀನರಾಗುತ್ತಾ ನಿಮ್ಮಿಂದ ದೂರವಾಗೋದಕ್ಕೆ ಸಿದ್ಧರಾಗಿದ್ದೇವೆ ಹೊರತು ಸ್ವಾಮಿ, ಅವುಗಳನ್ನು ಜಯಿಸಿ ದೃಢವಾಗಿ ನಿಂತುಕೊಂಡು ನಿಮಗೆ ಮಹಿಮೆಯನ್ನು ತರುವಂತ ಪರಿಸ್ಥಿತಿಯಲ್ಲಿ ನಾವಿಲ್ಲ. ನಿಮ್ಮ ವಾಕ್ಯವು ಬಹಳ ದೊಡ್ಡದ್ದು, ನಿಮ್ಮ ಪ್ರೀತಿ ಬಹಳ ಉನ್ನತವಾದಂತ ನಿಮ್ಮ ಪ್ರೀತಿಗೆ ತಕ್ಕ ಹಾಗೆ ನಾವೆಲ್ಲರೂ ಜೀವಿಸಲು ನಮಗೆ ಸಹಾಯ ಮಾಡಿ. ಕ್ರೈಸ್ತರಾಗಿ ಕರೆಯಲ್ಪಡುವವರಾಗಿ ಮಾತ್ರವಿರದೆ ಕ್ರೈಸ್ತನು ಹೇಗೆ ಬದುಕುತ್ತಾನೆ ಎಂಬುದಾಗಿ ನಮ್ಮ ಬದುಕಿನಲ್ಲಿ ತೋರಿಸಲು ನಮಗೆ ಸಹಾಯ ಹಾಗೆ ನೀವು ಮಾಡಿ ನಡೆಸುತ್ತಾರೆ ಎಂಬುದಾಗಿ ನಂಬುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ, ಮಾಡಿದ ಎಲ್ಲಾ ರೀತಿಯಾದಂತಹ ಉಪಕಾರಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್.
ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತೆ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸ ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆ.